ನೀವು ಖಡಾಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋದನ್ನು ಹೇಳಿದ್ರಿ. ನವೆಂಬರ್ 15ರ ನಂತರದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಹಂತ ಹಂತವಾಗಿ ಬದಲಾವಣೆಗಳಾಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ರಿ. ಬಟ್ ಅದು ಇನ್ನ ಸ್ಲೋ ಆಗ್ತಾ ಇದೆಯಾ ಅಂತ ಹೇಳಿ, ಬದಲಾವಣೆ ಆಗುತ್ತಾ ನಿಜಕ್ಕೂ ಕೂಡ? ನನಗೆ ಸ್ಲೋ ಟ್ರ್ಯಾಕು ಫಾಸ್ಟ್ ಟ್ರ್ಯಾಕು ನಂಗೆ ಗೊತ್ತಿಲ್ಲ. ನನಗೆ ಅಥವಾ ನಾನೇನು ಒಂದೇ ಭಾರತ ಅಲ್ಲ, ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಆ ಸಬ್ಜೆಕ್ಟ್ನ ಅವನು ಮುಖ್ಯಮಂತ್ರಿ ಆಗುವವರೆಗೂ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ ಮತ್ತೊಮ್ಮೆ ನಿಮ್ಮ ಚಾನಲ್ ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ನಾಳೆ ಆಗೇ ಆಗ್ತಾನೆ. ಆ ಸಂದರ್ಭ ಬಂದೇ ಬರುತ್ತೆ. ಶನಿ 11ನೇ ಮನೆಗೆ ಹೋಗ್ತಾನೆ 29 ಮಾರ್ಚು. ಅದಕ್ಕೆ ಹಿಂದೆಯೋ ಮುಂದೆಯೋ ಪರಮಾತ್ಮ ತಂದು ಕೂರಿಸ್ತಾನೆ ಅಂತ ನಾನು ನಿಮ್ಗೆ ಹೇಳಬಲ್ಲೆ ಅಷ್ಟೇ. ಇನ್ನು ನಾನು ಶಿವಕುಮಾರ್ ಬಗ್ಗೆ ಆಗಲಿ ಅದರ ಚರ್ಚೆ ಆಗಲಿ ಅವನು ಕೂತ್ಕೊಂಡು ಮುಖ್ಯಮಂತ್ರಿ ಆಗಿ ಗುರುಗಳೇ ಬನ್ನಿ ನನ್ನ ಜೊತೆ ಬನ್ನಿ ರಾಜಭವನಿಗೆ ಅಂತ ಕರ್ಕೊಂಡು ಹೋಗು ನಾನು ಮಾತಾಡೋದಿಲ್ಲ. ಹಿಂದೆ ದೇವರಾಜ ಅವರು ಸೇರಿನ್ಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ ಹೋಗ್ತಿರಲಿಲ್ಲ ಅವರು. ಆಮೇಲೆ ಮೊದಲು ಸೇರಿನಾಗಿ ವಿಧಾನಸಭೆ ಬರೋರು, ಮುಖ್ಯಮಂತ್ರಿ ಕೂರ್ತಿಲ್ಲಿ ಕೂತ್ಕೊಳ್ಳೋರು. ನನಗೆ ಹೇಳೋರು ಇದು ಖಾಸಾ ವಿಷಯ ಆದರೂ ಹೇಳ್ತೀನಿ, ಒಂದು ಸೀಟ್ ಬಿಟ್ಬಿಡ ಅನ್ನೋರು. ಬಿಟ್ಬಿಡೋದೇ ಕೂತ್ಕೋ ಅಂತ. ನಾನು ಕೂತ್ಕೋತಿರ್ಲಿಲ್ಲ. ನಾನೇನು ಗಾಯತ್ರಿ ಮಂತ್ರ ಸುಮ್ಮನೆ ಅಂದ್ಬಿಟ್ಟು ಆಚೆ ಬರೋದು ಅವ್ರಿಗೆ. ಹಾಗೆ ನೋಡ್ದವ್ ನಾನು. ಧರ್ಮಸಿಂಗ್ ಅವ್ರನ್ನ ಬಿಟ್ಟು ಹೋಗಲೇ ಇಲ್ಲ. ವಿಲಾಸರಾವ್ ದೇಶಮುಖು ಸೇರಿನೇ ಆಗಲ್ಲ ಅಂತ ಮನೆಗೆ ಬಂದು ಹೇಳ್ಬಿಟ್ಟು ಹೋದ್ರು. ನಾನೀಗ ಕಾಯ್ತಾ ಇದ್ದೇನೆ ಅಷ್ಟೇ. ನಿಮ್ಮಂಗೆ ಕಾದಿರುಳು ಶಬರಿ ರಾಮನ ದರ್ಶನಕ್ಕೆ ಅಂತ ಹೇಳಿ ನಮ್ಮ ಶಿವಕುಮಾರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದೀನಿ. ಆ ಸಂದರ್ಭ ಬರಲಿ. ಒಂದು ಪಕ್ಷ ಅವನನ್ನು ಬಂದು ರಾಜಭವನ ಕರ್ಕೊಂಡೋಗಿದ್ರು ಪರವಾಗಿಲ್ಲ, ನಿಮ್ಮ ಚಾನಲ್ಲೇ ನೋಡ್ತೀನಿ. ಅವನಾಗಬೇಕು, ನಾ ಹೇಳಿ ಸತ್ಯ ಆಗಬೇಕು. ಆದರೆ ಜನಗಳಿಗೆ ಒಂದು ಕೆಟ್ಟ ಅವನ ಭಾವನೆ ಇದೆ. ಆ ಭಾವನೆ ಒಳ್ಳೆಯದಲ್ಲ. ವಿಶಾಲ ಹೃದಯವಂತ, ಒಳ್ಳೆ ವಿಷನ್ ಇರತಕ್ಕಂಥವನು, ಕೊಟ್ಟರೆ ಕೆಲಸ ಮಾಡ್ತಕ್ಕಂಥವನು, ರಾಜ್ಯಕ್ಕೆ ಪ್ರಗತಿ ಮಾಡೇ ಮಾಡ್ತಾನೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ಎಲ್ಲರೂ ಆಗಿದ್ದಾರೆ, ಅವನೇ ಯಾಕಮ್ಮ ಆಗಬಾರ್ದು? ಎಲ್ಲರೂ ಆಗಿದಾರಲ್ವ, ಆಗಲಿ ಅವನು ಬರಲಿ. ನೀವೇ ಹೇಳ್ದ ಹಾಗೆ ಕೆಟ್ಟ ಭಾವನೆ ಜನರಲ್ಲಿ ಮೂಡ್ಲಿಕ್ಕೆ ಅನೇಕ ಕಾರಣಗಳು ಹಾಗೆ ಆಗ್ತಿದ್ಯಾ ಅಂತ ಹೇಳಿ ಕಾಕತಾಳೀಯವಾಗಿ ಮುನಿರತ್ನ ಅವ್ರ ಮೂಲೆ ಮೊಟ್ಟೆ ಎಸಿತಾರೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅಂತಾರೆ. ಸಿ.ಟಿ. ರವಿ ಅವರನ್ನ ಪೊಲೀಸರು ಬಂಧಿಸ್ತಾರೆ, ರಾತ್ರಿ ಎಲ್ಲ ಅಲ್ದಾಡಿಸ್ತಾರೆ, ಅದಕ್ಕೂ ಡಿ ಕೆ ಶಿವಕುಮಾರ್ ಕಾರಣ ಅಂತಾರೆ. ಅಂದ್ರೆ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಯಾರಿಗೆ ಏನೇ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಕಾರಣ ಅಂತಿದ್ದಾರೆ. ಇದು ಯಾಕೆ? ಅದಲ್ಲಮ್ಮ, ಡಿ ಕೆ ಶಿವಕುಮಾರ್ ಬರದೇ ಇರಲಿ ಅಂತವೆಲ್ಲ ಮಾಡ್ತಕ್ಕಂಥ ತಂತ್ರಗಳು. ಅವರಿಗೆ ಸಿಕ್ಕೋದು ವಿಳಂಬ ಆಗಲಿ, ಅವ್ರನ್ನ ಏನಾದ್ರು ಗುರುತಿಟ್ಕೊಂಡು ಸರಿ ಮಾಡಿದ್ರು ತಪ್ಪು ಅಂತ ಹೇಳ್ಬಿಡೋಣ ಅದನ್ನ ಅಂತೇಳಿ. ನಿಮ್ಮ ಮನೋಭಾವನೆ ಆಗಿರೋ ಕೆಟ್ಟ ಅಂತ ಅಂದ್ಕೊಂಡ್ರೆ, ಅಮ್ಮ ನೀವು ನಿಮ್ಮ ಮನೆಗೆ ಒಬ್ಬ ಬರ್ತಾನೆ, ನಾನು ನಿಮ್ಮ ಮನೆಗೆ ಬರ್ತಾ ಇರ್ತೀನಿ, ನೀವು ಚೆನ್ನಾಗಿದ್ದೀರಿ, ನನಗೆ ನಮ್ಮ ಮಗಳನ್ನ ಭಾವನೆ, ನೀವು ನಿಮ್ಮ ಮನೆಗೆ ಬರ್ತೀನಿ. ಯಾರೋ ಒಬ್ಬ ಹೇಳ್ತಾರೆ, ನಿಮ್ಗೆ ದಿನ ಹೇಳ್ತಾ ಇರ್ತಾರೆ, ಇಲ್ಲ ಗುರುಜಿ ಕೆಟ್ಟವರು ಅಂತ. ಒಂದ್ಸಲ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಇದೆಯೋ ಇದು ನಮ್ಮ ಗುರು ಕೆಟ್ಟವರಿರ್ಬೋದು, ನಿಮಗೂ ಬರುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಟ್ಟವರು ಅಂತ ಯಾಕೆ ಹೇಳ್ಬೇಕು ಹೇಳಿ? ಅವ್ರಿಗೆ ಅದು ಒಲ್ಲದ ತುತ್ತು ಅವ್ರಿಗೆ. ಹಾಗೆ ಹೇಳ್ತಾ ಇದ್ದರೆ ಅವ್ರು ಸಿಗದೇ ಇರಲಿ, ಸಿಗದ ಅಧಿಕಾರ ದೂರ ಆಗಲಿ ಅಂಥೇಳಿ ಯಾರು ಮಾತಾಡೋದು ಅದೇ ಉದ್ದೇಶ ಅಂತ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ. ಅದನ್ನು ನನಗೆ ಯಾವ ಭಯ ಇಲ್ಲ, ಯಾರು ಭೀತಿ ಇಲ್ಲ. ನನಗೆ ಯಾವ ಸರ್ಕಾರ ನನಗೇನು ಕೊಡಬೇಕಾಗಿಲ್ಲಮ್ಮ, ನನಗೆ ಯಾರೇನು ಕೊಡಬೇಕಾಗಿಲ್ಲ. ನನಗೆ ಕೊಡಬೇಕಾಗಿದ್ದರೆ ನೋಡಿ, ಕೃಷ್ಣ ಅವ್ರಿಗೆ ಗೊತ್ತಿಲ್ಲ, ಆಗಲಿ, ಅವ್ರ ಸ್ಮರಣೆ ಮಾಡೋಣ, ಆತ್ಮಕ್ಕೆ ಶಾಂತಿ ಸಿಗಲಿ. ನನ್ನ ಪಾತ್ರ ಬೇಕಾದಷ್ಟಿದೆ. 97ರಲ್ಲಿ ನಮ್ಮ ಮನೆಗೆ ಅವರು ಸೋತೋಗಿದ್ದು ಮನೆಗೆ ಬಂದರು. ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಕೇಳ್ಕೊಂಡಿದ್ದೀರಾ? ಹೌದು, ಅದಷ್ಟು ಕೇಳ್ಕೊಂಡಿದ್ದೀರಾ? ಅದು ಬಿಟ್ಟು ಶಿವಕುಮಾರ್ ಹೇಳೋದು ಬಿಟ್ಟು ಒದ್ದು ಅಧಿಕಾರ ಇಸ್ಕೊಳ್ಬೇಕು ಅಂದ್ರೆ ಅದು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಕೂಡ ಆಯ್ತು. ಏನು ಬೇಕಾದ್ರೆ ಒದ್ದು ಅಂತಂದ್ರೆ ಅದು ಹೊರಟ ಭಾಷೆ, ಅಂದರೆ ಬಾಗಿಲು ತಟ್ಟು ಅಂತ ಅಷ್ಟೇ ಅದರ ಅರ್ಥ. ಸರಿ ಅಲ್ವೇ? ಯಾರು ಬಾಗಿಲು ಓದೋಕ್ಕಾಗತ್ತಾ? ಅದು ಸಿಎಂ ಓದೋಕ್ಕಾಗತ್ತಾ? ಎರಡು ಅಲ್ಲ. ಅಂದರೆ ನೀನು ನಿನ್ನ ಒಂದು ಫುಲ್ ಫೋರ್ಸ್ ಹಾಕಿ ಅದನ್ನು ತಗೋಪ್ಪ, ಈಗ ಆಗೋ ಸಮಯ ಚೆನ್ನಾಗಿದೆ, ಆಗುತ್ತೆ ಅಂತ ಹೇಳಿದಷ್ಟೇ. ಒದಿಯಿಂದ ಯಾರು ಒದಿತಾರೆ ಅಲ್ವೇ? ಅದು ಆಡುಭಾಷೆ ಅಷ್ಟೇ. ಆಡುಭಾಷೆಯನ್ನು ತೊಗೊಂಡು ಹೋಗಬಾರ್ದು. ಹೌದು. ಅದಾದ್ಮೇಲೆ ನೋಡಿ, ನಾನು ಹೇಳಿದ್ದೆ, ಈ ರಾಜ್ಕುಮಾರ್ನ ಇವರು ವೀರಪ್ಪನ ಮಾಡ್ಕೊಂಡ್ಬಿಟ್ರಲ್ಲ, ಅಪಹರಣ ಮಾಡಿದ್ರಲ್ಲ, ನಾನೇ ಕೃಷ್ಣ ಅವ್ರು ಹೋಗಿ ಹೇಳಿದ್ದೆ, ನೀವು ಹೋಗಿ ನಿಮ್ಮ ಮನೆ ದೇವರು ಮಾಲಮದೇಶ್ವರನ ಪೂಜೆ ಮಾಡ್ಕೊಂಬನ್ನಿ ಅಂತ. ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ 6 ಗಂಟೆಗೆ ಹೋದರು, ಸಾಯಂಕಾಲ ಬರೋತ್ತಿಗೆ ಸಿಕ್ಕರು ಅವರು. ಅದು ದೊಡ್ಡದು. ಈ ಅಲ್ಲದಲೇ ನಾನು ನಮ್ಮ ಜ್ಯೋತಿ ಪ್ರಕಾಶ್ ಬಿರ್ಜಿ, ನಮ್ಮ ಶ್ರೀನಿವಾಸರು DG ಇದ್ದರು, ಅವರ ಸ್ಮರಣೆ ಮಾಡಬೇಕು. ಮಹಾನ್ ವ್ಯಕ್ತಿಗಳು ನನಗಿಬ್ಬರು. ಅವರು ನನ್ನ ಕರೆದು ಆ ಪೊಲೀಸರು ಧೈರ್ಯ ತುಂಬಿ ಎಲ್ಲ ಮಾಡಿದ್ರು. ಸಿಗ್ತಾನೆ, ವೀರಪ್ಪನ ಬೇರೆ ಸಿಗ್ತಾನೆ, ಅದು ಜೀವಂತವಾಗಿ ಸಿಗಲ್ಲಪ್ಪ ಅಂತ ಹೇಳಿದ್ದೆ. ಆಮೇಲೆ ಎಲ್ರಿಗೂ ಅವಾರ್ಡ್ಗೆ ಎಲ್ಲ ಕೊಟ್ಟರು. ನಮಗೆ ನಿಮಗೆ ಯಾರು ಬೇಕಂದ್ರು.
ನನಗೆ ಯಾವ ಸ್ವತ್ತು ಸಂಪತ್ತು ಏನು ಬೇಡಪ್ಪ ಅಂತ ಹೇಳಿದೆ. ದಾರಮ್ ಸಿಂಗ್ ಅವರು ಹೇಳಿದರು, ದೊಡ್ಡ ಕೆಲಸ ಮಾಡಿದ್ದೀರಾ, ಹುಡುಕಿ ಕೊಟ್ಟಿರೋದನ್ನು ನೀವು ಪೊಲೀಸರು ಸಂದೇಶ ಮಾಡಿದ್ದೀರಾ, ನಿಮ್ಗೆ ಏನಾರೊಂದು ಪದ್ಮಶ್ರೀ ಪುರಸ್ಕಾರ ಮಾಡೋಣ ಅಂತ ಹೇಳಿ ನಾನು ಸರ್ಕಾರಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರು. ನಂಗೆ ಸ್ವಾಮಿ ಪದ್ಮಶ್ರೀ ಇಟ್ಕೊಂಡು ನಾನೇನು ಮಾಡಬೇಕು, ನೀವೇನು ಕೊಡದಿರೋ ಬೇಡಿ, ನೀವು ಅದರಿಂದ ನಿಮ್ಮನ್ನು ಯಾರು ನನ್ನಿಂದ ಅನ್ನೋದು ಬೇಡ ಅಂತ ಹೇಳಿದೆ. ಕಳಿಸಿದ್ರು. ಯಡಿಯೂರಪ್ಪನ ಸರ್ಕಾರ ಇತ್ತು, ಅದನ್ನು ಮಗಚಾಕ್ಬಿಟ್ರು. ಅದು ಆಯಿತು. ನಾನೇ ಅದಕ್ಕೆ ಆಸೆ ಪಟ್ಟಿಲ್ಲ. ನನಗೆ ಸಾಕಷ್ಟು ಮರ್ಯಾದೆ ಇದೆಯಮ್ಮ, ಅಪಾರ ಜನಸಂಪಾದನೆ ಮಾಡಿದ್ದೀನಿ, ಅವ್ರ ಪ್ರೀತಿ ಇದೆ. ಆ ಪ್ರೀತಿನೇ ನನಗೆ ನೂರಾರು ಪದ ಪ್ರಶಸ್ತಿ ಕೊಟ್ಟಂಗೆ ನಾನು ಅಷ್ಟು ಬೆಳಕಿಗೆ ಬಂದುಬಿಟ್ಟಿದ್ದೀನಿ. ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ ಇದು ನೋಡಿ, ಅದಾಯ್ತಾ, ಜನವರಿ 1ನೇ ತಾರೀಕು 2004ನೇ ಇಸ್ವಿ ತಿರುಪತಿಲಿ ನಾನು ಶಿವಕುಮಾರ್ ಇದ್ವಿ. ಅಲ್ಲಿಂದ ಫೋನ್ ಮಾಡಿ ಹೇಳಿದೆ, ಎಲೆಕ್ಷನ್ಗೆ ಹೋಗಬೇಡಿ ಕೃಷ್ಣ ಅವರೇ, ಈಗ ಆಗಲ್ಲ, ಬೇಡ, ಅದು ಸೋತೋಗ್ಬಿಡ್ತೀರಾ ಅಂತ ಹೇಳಿದೆ. ಸೆಪ್ಟೆಂಬರ್ ತನಕ ಟರ್ಮ್ ಇತ್ತು. ಹೌದು, ಅರ್ಲಿ ಎಲೆಕ್ಷನ್ ಹೋದ್ರು. ಯಾಕೆ ಹೋಗ್ಬೇಕಾಗಿತ್ತು? ನನ್ನ ಕೈಯಲ್ಲಿ ಆಗಿದ್ದು ಸಹಾಯ ಎಲ್ಲ ಮಾಡಿದ್ದೀನಿ. ಅಧ್ಯಕ್ಷ ಮಾಡಿದ್ದೀನಿ, ಅವ್ರನ್ನ MP ಮಾಡೋಕ್ಕೆ MP ರಾಜ್ಯಸಭೆಗೆ ಬರ್ಬೇಕಾರೆ ನಮ್ಮಲ್ಲೇ ಕೂತ್ಕೊಂಡು ನಾವೇ ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ಮುಖ್ಯಮಂತ್ರಿಗಳಾಗಿ ನನ್ನ ಒಂದು ಸತಿ ಕೇಳಲೂ ಇಲ್ಲ, ಮಾತಾಡಿಸ್ಲಿಲ್ಲ, ನಾನು ನೋಡೋಕ್ಕೂ ಬರಲಿಲ್ಲ. ಅಲ್ಲಿ ಇರಲಿ, ದೊಡ್ಡವರು, ನನಗೆ ಏನದಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಆದರೆ ನಾವು ಮಾಡಿದ್ದನ್ನು ಗುರುಗಳು ಏನು ಮಾಡಿದಾರೋ ಜ್ಞಾಪಿಸ್ಕೋಬೇಕಾಗಿತ್ತು. ಜ್ಞಾಪಕ ಅವರೆಲ್ಲ ಮಾಡಿ ಬರಲಿಲ್ಲ ಅಷ್ಟು. ಯಾಕೆ ಹೇಳಿ ನಿಮ್ಗೆ ಹೇಳಿದೆ ಅಂತಂದರೆ, ನಾನು ಹೇಳಿದ ಸುಳ್ಳಾಗಲ್ಲ, ನನ್ನ ಸ್ವಾರ್ಥ ಇಲ್ಲ, ನಾನೊಬ್ಬ ದೇಶಾಭಿಮಾನಿ. ನಮ್ಮ ತಂದೆಯವರು ನನಗಿಂತ ದೊಡ್ಡ ದೇಶಾಭಿಮಾನಿ. ಅವರು ದೇವರಾಜ ಅರಸವ್ರನ್ನ ಈ ತಂದು ಹುಣಸಿನ ಕರ್ಕೊಂಬಂದು ಬೆಳೆಸಿ ಮುಖ್ಯಮಂತ್ರಿ ಮಾಡೋಕ್ಕೆ ನಮ್ಮ ತಂದೆಯವರೇ ಕಾರಣ, ಆರ್ ಶಂಕರನಾರಾಯಣವರೇ ಕಾರಣ. ಕೈ ತುತ್ತಾಕಿ ಸಾಕಿದಾರಂತ ನಮ್ಮ ತಂದೆಯವ್ರ ತಾಯಿ. ನಮ್ಮ ತಾಯಿಯವರು ಬೇಕಾದ್ರೆ ಅಡುಗೆ ಮಾಡಿ ಹಾಕಿದ್ದಾರೆ. ನಮ್ಮ ಮನೆಯಲ್ಲೇ ಬೇಕಾದವರು ಆಗಿದ್ಬಿಟ್ರು. ಅವ್ರಿಗೇನೋ ಒಂದು ಫ್ರೆಂಡ್ ಒಂದು ಮುಖ್ಯಮಂತ್ರಿ ಮಾಡೋಕ್ಕೆ ಒಂದು ಆಸೆ ಬಂತು, ಏನೋ ಮಾಡಿಬಿಟ್ರು. ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ದೇಶ ಪ್ರೇಮಿಗಳು ಅಷ್ಟೇ ನಾವು. ಹಾಗಾಗಿ ದೇಶ ಪ್ರೇಮ ಇಟ್ಕೊಂಡೆ ನಾವು ಇಂದಿರಾ ಗಾಂಧಿ ತೆಗೆದುಕೊಂಡು ಕೆಲಸದ್ವಿ. ಯಾಕೆ ಕ್ಷೇತ್ರ ಬಿಡಬೇಕಾಗಿತ್ತು ಮನೆಯವರು? ನಿಜ. ಬಿಟ್ಟು ತಪ್ಪಲ್ವೇ? ನಿಜ. ಯಾವುದೋ ನಿಮ್ಮ ಮನೆ ಕುಲದೇವ್ರಿಗೆ ಹೋಗ್ತಾ ಇದ್ದೀರಾ ನೀವು, ಬಿಡೋ ತಪ್ಪಲ್ವ ಅದು? ಅಲ್ಲಿಗೆ ಹೋದ್ಮೇಲೆ ಆ ಗುರುಗಳ ಆಶೀರ್ವಾದ ತೊಗೊಂಡ್ಮೇಲೆ, ಅದರಲ್ಲೂ ಇಂದಿರಾ ಗಾಂಧಿಯವ್ರಿಗೆ ನೇರವಾಗಿ ಭಾರತೀಯ ಸ್ವಾಮಿಗಳ ಗುರುಗಳು ಅಭಿನವವಿದ್ಯಾರ್ಥಿ ಸ್ವಾಮಿಗಳ ಅನುಗ್ರಹ ಪರಿಪೂರ್ಣವಾಗಿತ್ತು. ಅದನ್ನು ನೀವು ಹೋಗಿದ್ರೆ ನಿಮಗಿಲ್ಲ ಅಷ್ಟೇ, ಅವ್ರಿಗೇನು ಅಷ್ಟು ಇಲ್ಲ. ಸನ್ಯಾಸಿಗಳು ಯಾರು ಬಂದರೂ ಒಂದೇ, ಹೋದರೂ ಒಂದೇ. ರಾಢ ಸನ್ಯಾಸಲ್ಲಿ ಏನು ಅಪೇಕ್ಷೆನೇ ಇಲ್ಲ ಅವ್ರಿಗೆ. ಅವರ ಅನುಗ್ರಹ ಬಹಳ ಮುಖ್ಯ ಆಗುತ್ತೆ ನೋಡಿ. ಅನುಗ್ರಹನೂ ತಪ್ಪಿಸ್ಕೊಂಡ್ರು. ಏನೋ ಅವ್ರಿಗೆ ಗುರುಗಳು ಯಾವ ಆಗ್ರಹ ಮಾಡಲಿಲ್ಲ, ಅನುಗ್ರಹ ಇಟ್ಕೋಬೇಕಾಗಿತ್ತು. ಆದರೆ ಜನಗಳ ಆಗ್ರಹ ತುತ್ತಾಗಿ ಅಧಿಕಾರ ಕಳ್ಕೊಂಡ್ರು ಅಷ್ಟೇ.